ಎಲ್ಲರಿಗೂ ನಮಸ್ಕಾರ. ಏನು ಇವತ್ತಿನ ದಿನ ನ್ಯಾಷನಲ್ ಹೈವೇ 75ರ ಹೈವೇಯಲ್ಲಿ ಇಂಡಿಯನ್ ಆಯಿಲ್ ಪ್ರಸಿದ್ಧವಾದಂತಹ ಕಂಪನಿ ಇಂಡಿಯನ್ ಆಯಿಲ್ನ ಒಂದು ಫ್ಯೂಲ್ ಸ್ಟೇಷನ್ ನಾಗರಾಜನ್ ಅವ್ರು ಖರೀದಿ ಮಾಡಿ ಅವ್ರು ತಗೊಂಡು ಪೂಜಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಇವತ್ತು ಅವರಿಗೆ ಇನ್ನಷ್ಟು ಈ ಬಿಸ್ನೆಸ್ಸಲ್ಲಿ ಇನ್ನಷ್ಟು ಬಂಕ್ಗಳನ್ನು ಮತ್ತು ಅವ್ರು ಏನು ಅಂದ್ಕೊಂಡಿದ್ದಾರೋ ಅದೆಲ್ಲ ಕೂಡ ಅವರ ದೇವ್ರ ದಯದಿಂದ ಸಾಧಿಸಬೇಕು ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಮತ್ತು ಅವ್ರು ನನಗೆ ಮುಖ್ಯವಾಗಿ ಒಂದು ವಿಷಯ ಹೇಳಿದ್ದಾರೆ. ಯಾವುದೇ ನಾನು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ಬಂಕ್ನ, ಅದು ನನ್ನ ಸ್ವಾರ್ಥಕ್ಕಲ್ಲ, ನನ್ನ ಹತ್ರ ಬರುವ ಬಡಬಗ್ಗರು ಬಡ ಜನರಿಗೆ ದೀನ ದಲಿತರಿಗೆ ದಿನನಿತ್ಯಲೂ ಅಮರಜ್ಯೋತಿಯಲ್ಲಿ ಬಂದು ನನ್ನನ್ನು ಭೇಟಿ ಮಾಡಿ ಪೂಜಾ ಕಾರ್ಯಕ್ರಮಗಳಿಗಾಗಿರ್ಬೋದು, ಒಂದು ಹಳ್ಳಿಯ ದೇವಸ್ಥಾನಗಳಿಗಾಗಿರ್ಬೋದು, ಒಂದು ಬಡ ವಿದ್ಯಾರ್ಥಿಗಳಿಗೆ ಫೀಸ್ಗಳಾಗಿರ್ಬೋದು, ಈಗಾಗಲೇ ಕೂಡ ಅಮರಜ್ಯೋತಿ ಸಂಸ್ಥೆ ಮತ್ತು ಇಂದಿರಾನಗರ್ನ ಒಂದು ರೋಟರಿ ಕ್ಲಬ್ ಇಬ್ಬರು ಸೇರಿ 50 ಮಕ್ಕಳ ವಿದ್ಯಾರ್ಥಿಗಳಿಗೆ ಉಚಿತ ವಿದ್ಯಾಭ್ಯಾಸವನ್ನು ಕೂಡ ಅಮರಜ್ಯೋತಿಯಲ್ಲಿ ಕೊಡ್ತಾ ಇದ್ದಾರೆ. ಇಂತಹ ಕಾರ್ಯಕ್ರಮಕ್ಕೆ ಎಲ್ಲಕ್ಕೂ ಕೂಡ ಈ ಬಿಸ್ನೆಸ್ ಅಲ್ಲಿ ಕೂಡ ಅವ್ರಿಗೆ ಇದು ಕೈ ಜೋಡಿಸುತ್ತೆ, ಇದು ಸಾಥ್ ಕೊಡ್ತದೆ ಅಂತ ಹೇಳಿ, ಮತ್ತು ಅವರ ಮನೆಯವ್ರಿಗೆ ಮತ್ತು ಹರಿತ್ ಗೌಡಗೆ ಅವ್ರ ಮನೆಯವ್ರಿಗೂ ಕೂಡ ಅಷ್ಟ ಆರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಆ ದೇವರು ಕಾಪಾಡಲಿ ಅಂತ ಹೇಳಿ, ಇನ್ನಷ್ಟು ಸಮೃದ್ಧಿ ಆಗಲಿ ಅವರು ಬಿಸ್ನೆಸ್ಗಳಲ್ಲಿ. ಮತ್ತು ರಾಜಕೀಯವಾಗಿ ಈಗಾಗಲೇ ನಮ್ಮ ಶ್ರೀನಿವಾಸ ರೆಡ್ಡಿಯನ್ನು ಹೇಳ್ದಂಗೆ ಅವರು ನಮ್ಮ ಪಕ್ಷದ ಚುಕ್ಕಾಣಿ ಹಿಡಿದ ಮೇಲೆ, ಪಕ್ಷದ ಅಧ್ಯಕ್ಷರಾದ ಮೇಲೆ ಸುಮಾರು ಸ್ಥಳೀಯ ಸಂಸ್ಥೆಗಳು MP ಎಲೆಕ್ಷನ್ನು ಮತ್ತು MLA ಎಲೆಕ್ಷನ್ನು ಎಲ್ಲ ಚುನಾವಣೆಗಳಲ್ಲೂ ಕೂಡ ನಾವು ಆ ದೇವರ ದಯದಿಂದ ಅವರ ಆಶೀರ್ವಾದದಿಂದ ಜೈಬೇರಿಯನ್ನ ಬಾರಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ತಾಲೂಕಿಗೆ ಅವರ ಆಶೀರ್ವಾದ ಹಂಗೆ ಇರಲಿ ಅಂತ ಹೇಳ್ತಾ, ಎಲ್ಲರಿಗೂ ವಂದಿಸುತ್ತಾ, ಇಲ್ಲಿ ನೆರೆದಿರ್ತಕ್ಕಂಥ ನಮ್ಮ ನಾಯಕರೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.